कर्नाटका गुलबर्गा शहर के डिप्टी कमिश्नर ऑफिस के रूबरू आरएसएस और बजरंग दल के कारकुनों ने मुकामी इंतज़ामिया और पुलिस के खिलाफ एहतजाज करते हुए गौकशी के मुद्दे को उठाया। दिव्या हागरगी ने मीडिया के नुमाइंदों से बात करते हुए कहा कि पिछले 22 मई को आरएसएस और बजरंग दल के कारकुनानों ने मुकामी इंतज़ामिया और पुलिस को आगाह किया था कि अगर गौ हत्या को रोका नहीं गया तो बड़े पैमाने पर एहतजाज मुनज़्ज़म करेंगे। इलीगल कसाई कानून को बंद करने की मांग की तो आज इस बात को लेकर हम सब एहतजाज कर रहे हैं। दिव्या हागरगी ने मज़ीद कहा कि आज सुबह जगत सर्कल पर टमटम के ज़रिए ले जा रहे 3 गायों को उन्होंने पकड़ा। अगर मुकामी इंतज़ामिया और पुलिस हरकत में नहीं आती है, बजरंग दल और आरएसएस के कारकुन इलीगल तौर पर लाए गए गौ की तलाश करेंगे। अगर इस बीच कुछ हुआ तो इसके ज़िम्मेदार मुकामी इंतज़ामिया और पुलिस होंगे। मुकामी इंतज़ामिया और पुलिस डिपार्टमेंट के लिए ये एक चुनौती है। बर वक्त कोई ठोस इक़दाम नहीं उठाया गया तो इसके मुज़ीर असरात सामने आ सकते हैं। तो आइए देखते हैं तफसीली रिपोर्ट। ब्यूरो रिपोर्ट अतराफ टीवी उर्दू न्यूज़। आज कलबुर्ग में विश्व हिंदू परिषद और बजरंग दल के नेतृत्व में और सकल कलबुर्गी के गो रक्षक अभिमानी गौ के तरफ से यहाँ पे एक प्रोटेस्ट हुआ है। वो प्रोटेस्ट का मुद्दा है कि कलबुर्गी में जितने भी इलीगल कसाई खाने हैं वो सब बंद करना। इससे पहले 22 तारीख को ये हमारे कार्यकर्ता कारपोरेशन और कमिश्नर को लेटर दिए थे कि अगर ये बंद नहीं हुआ तो हम क्या करेंगे, प्रोटेस्ट करेंगे बोल के। ये जानकर भी कहीं पे भी एक सिंगल नाकाबंदी नहीं हुआ है। उसका एक ही एग्जांपल ऑलरेडी यहाँ पे अभी पटेल सर्कल के पास एक टमटम हम पकड़े, उसमें से 3 गाय थे। आज मैं आपके माध्यम से द्वारा बोलना चाहती हूँ कि 7 तारीख को बकरीद है। ओपनली हर ग्राउंड में हमारे गाय आ रहे। अगर उसको कहाँ पे है, क्या है, कैसा है, बल्कि इंक्वायरी नहीं करे तो हमारे कार्यकर्ता और सब लोग मिलके वहाँ पे हम वो गौ माता को रक्षण करने का काम हम खुद ही करते बोल के। अगर वहाँ पे कुछ भी हुआ बोले तो डायरेक्टली कमिश्नर और डीसी जिलाडायरेक्टर जो बोलते हैं ना वही उसके रिस्पांसिबल होते बोल के मैं आपको बोलना ಮನವಿ ಕೊಟ್ಟಿದ್ದೀವಿ ಆಲ್ರೆಡಿ 4000ಕ್ಕಿಂತಲೂ ಹೆಚ್ಚಿಗೆ ಗೋಗಳು ಬಂದವಂತೆ। ಅವಾಗ 21 ತಾರೀಕು ಏನು ಡೇಟ್ ಅದ ಆ ಡೇಟ್ ವರೆಗೂ 4000ಕ್ಕಿಂತಲೂ ಹೆಚ್ಚಿಗೆ ಗೋಗಳು ಬಂದವಂತ ನಾವು ಫೋಟೋ ವಿಡಿಯೋ ಮುಖಾಂತರ ಎಲ್ಲರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ। ಆಕ್ಷನ್ ತಗೋ ಅಂತ ಹೇಳಿದ್ವಿ, ಇಲ್ಲಿವರೆಗೂ ಯಾವುದೂ ಆಕ್ಷನ್ ಆಗಿಲ್ಲ, ಯಾವುದೇ ಕ್ರಮ ಕೈಗೊಂಡಿಲ್ಲ। ಡಿಸಿ ಅವರು ಆಯ್ತು ಮತ್ತು ಪೊಲೀಸ್ ಕಮಿಷನರ್ ಆಯಿತು, ಕಾರ್ಪೊರೇಷನ್ ಕಮಿಷನರ್ಗೂ ಮನವಿ ಮಾಡ್ಕೊಂಡಿದ್ದೀವಿ। ಹೋಗಿ ನಾವು ಸ್ವತಃ ಹೋಗಿ ಮಾತಾಡಿದ್ದೀವಿ। ನಿಮ್ಮ ಕಾರ್ಪೊರೇಷನ್ ಕಡೆಯಿಂದ ಅದಕ್ಕೆ ಕಿಟ್ಗಳು ಹಂಚ್ತೀರಿ, ಅದಕ್ಕೆ ಕ್ಲೀನ್ ಮಾಡೋ ಸಲುವಾಗಿ ಲೇಬರ್ ಹಚ್ತೀರಿ, ಲೇಬರ್ ಇಲ್ಲ ಅಂತ ಹೇಳ್ತೀರಿ, ಎಲ್ಲ ಬೇರೆ ಯಾವುದೋ ಏನೋ ಕ್ಲೀನ್ ಮಾಡೋ ಸಲುವಾಗಿ ನಮ್ಮ ಲೇಬರ್ ಇಲ್ಲ ಅಂತ ಹೇಳ್ತೀರಿ, ಅದ್ರ ಸಲುವಾಗಿ ಲೇಬರ್ ಕಳಿಸ್ತೀರಿ। ಇದು ಕಾನೂನು ಉಲ್ಲಂಘನೆ ಮಾಡ್ತಾ ಇದ್ದೀರಿ ನೀವು। ಕಾನೂನು ಅದಲ್ಲ, ಗೋ ಹತ್ಯೆ ನಿಷೇಧ ಕಾನೂನು ಇದ್ರೂ ಕೂಡ ಕಾನೂನು ಉಲ್ಲಂಘನೆ ಸರ್ಕಾರ ಕಡೆಯಿಂದ ಆಗ್ತದೆ। ಸರ್ಕಾರ ಕಾನೂನು ಉಲ್ಲಂಘನೆ ಮಾಡ್ತದೆ, ಗೋ ಹತ್ಯೆ ನಿಷೇಧ ಕಾನೂನು ಇದ್ರೂ ಕೂಡ। ಕಳೆದ ತಿಂಗಳ 27ನೇ ತಾರೀಕದಂದು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ, ಮಾನ್ಯ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಒಂದು ಮನವಿಯನ್ನು ಸಲ್ಲಿಸಿದೆವು। ಎಲ್ಲ ಹಿಂದೂ ಕಾರ್ಯಕರ್ತರು ಹೋಗಿ ಒಂದು ಮನವಿ ಸಲ್ಲಿಸಿದೆವು। ಏನಂದ್ರೆ ಅಕ್ರಮ ಕಸಾಯಿಖಾನೆಗಳು ಕಿಲಿ ಹಾಕಬೇಕು ಮತ್ತು ಗೋ ಹತ್ಯೆಯನ್ನ ಏನು ಅಕ್ರಮವಾಗಿ ಗೋ ಸಾಗಾಣಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾಕಾಬಂದಿ ಹಾಕಬೇಕು, ಅವುಗಳನ್ನು ತಡೆಯುವ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಮತ್ತೆ ಅಕ್ರಮ ಗೋ ಸಾಗಾಣಿಕೆ ಮಾಡ್ತಕ್ಕಂಥ ವಾಹನಗಳನ್ನ ಜಪ್ತಿ ಮಾಡಿ ಅವರ ಆರ್ಸಿ ಬುಕ್ ಅನ್ನ ರದ್ದುಪಡಿಸಬೇಕಂತ ನಮ್ಮ ಒಂದು ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಮಾನ್ಯ ಪೊಲೀಸ್ ಆಯುಕ್ತರಿಗೆ, ಮಾನ್ಯ ಕಾರ್ಪೊರೇಷನ್ ಆಯುಕ್ತರಿಗೆ ಕೊಟ್ಟಿದ್ದೆವು। 22 ತಾರೀಕು ಆದ್ಮೇಲೆ 25 ತಾರೀಕರಂದು ಮಾನ್ಯ ಲಿಂಗರಾಜಪ್ಪ ಅವರು ಪತ್ರಿಕಾಗೋಷ್ಠಿ ಮೂಲಕ ಏನಂದ್ರೆ ನಾವು ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ವತಿಯಿಂದ ಒಂದು ವೇಳೆ ನೀವು ಗೋ ಹತ್ಯೆ ಅಕ್ರಮ ಗೋ ಸಾಗಾಣಿಕೆ ನಿಲ್ಲಿಸದೇ ಇದ್ರೆ ನಾವು ಮತ್ತೆ ಪ್ರತಿಭಟನೆ, ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿದ್ದು। ಅದರಂತೆ ಪೊಲೀಸ್ ಆಯುಕ್ತರಾಗಿರ್ಬೋದು, ಮುಖ್ಯವಾಗಿ ಮಾನ್ಯ ಡಿಸಿ ಅವರಾಗಿರ್ಬೋದು ಮತ್ತು ಮಹಾನಗರ ಪಾಲಿಕೆ ಆಯುಕ್ತರು ಕಾಟಾಚಾರಕ್ಕೆ ಮೀಟಿಂಗ್ ಮಾಡ್ತಾರೆ। ಒಂದು ಮೀಟಿಂಗ್ ಏನ್ ಮಾಡ್ತಾರೆ ಅಂದ್ರೆ ಎಷ್ಟಿದೆ ನೋಡಿ ಸ್ಲಾಟರ್ ಹೌಸ್, ಇಲ್ಲಿಗಲ್ ಸ್ಲಾಟರ್ ಹೌಸ್ ಅಂತಾರೆ। ಒಂದು ಸ್ಲಾಟರ್ ಹೌಸ್ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಕಲಬುರಗಿಯಲ್ಲಿ। 100 ಸ್ಲಾಟರ್ ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ।
पालिके आयुक्तರು ಒಂದು 5 ನಿಮಿಷ ಮೀಟಿಂಗ್ ಮಾಡ್ತಾರೆ, ಜೊತೆಗೆ बाद में बात करेंगे डिस्कस करेंगे ಅಂತ ಹೇಳಿ. ಹಾಗಾದ್ರೆ ಅಕ್ರಮವಾಗಿ ಕಸಾಯಿಖಾನೆ ನಡೆಸ್ತಾ ಇರೋರ ಮೇಲೆ ಒಬ್ಬರ ಮೇಲೂ ಕೇಸ್ ಹಾಕಿಲ್ಲ, ಅಕ್ರಮ ಗೋ ಸಾಗಾಣಿಕೆ ಇಲ್ಲಿವರೆಗೂ ನಿಲ್ಲಿಸಿಲ್ಲ. ಸುಮ್ಮನೆ ನಮ್ಮ ಕಾರ್ಯಕರ್ತರು ಹೋದ್ಮೇಲೆ ನಾವೇ ಇನ್ಫಾರ್ಮ್ ಮಾಡಬೇಕು. ಈಗ ಒಂದು 5 ನಿಮಿಷದಿಂದ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು 3 ಗೋಗಳ ರಕ್ಷಣೆ ಮಾಡಿದ್ದಾರೆ. ಇಂತೂ ನೂರಾರು ತಮ್ಮ ಪ್ರಾಣವನ್ನು ಬಲಿಗಿಟ್ಟು ನಮ್ಮ ಗೋಮಾತೆಯನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೆ ರಕ್ಷಣೆ ಮಾಡಬೇಕಾಗಿದ್ದು ಪ್ರತಿಯೊಬ್ಬರ ಕರ್ತವ್ಯ ಒಪ್ತೇನೆ. ಸಂವಿಧಾನದ 48 ವಿಧಿ ಕೂಡ ಅದೇ ಹೇಳಿದೆ, ಪ್ರತಿಯೊಬ್ಬ ನಾಗರಿಕರು ಇದನ್ನು ರಕ್ಷಣೆ ಮಾಡಬೇಕು, ಇಲಾಖೆ ರಕ್ಷಣೆ ಮಾಡಬೇಕು, ರಾಜ್ಯ ಸರ್ಕಾರ ರಕ್ಷಣೆ ಮಾಡಬೇಕು ಅಂತ ಸರ್ಕಾರಕ್ಕೆ ಈಗಾಗಲೇ ಸಂವಿಧಾನದಲ್ಲಿ ತಿಳಿಸಲಾಗಿದೆ. ಆದರೂ ಕೂಡ ನಮ್ಮ ಪೊಲೀಸ್ ಇಲಾಖೆ ಇದರಲ್ಲಿ ನಿಷ್ಕ್ರಿಯವಾಗಿದೆ. ಯಾರ ಕೈಗೊಂಬೆಯ ಕೆಲಸ ಮಾಡ್ತಾ ಇದೆ ನಂಗೆ ಗೊತ್ತಾಗ್ತಾ ಇಲ್ಲ. ಮಹಾನಗರ ಪಾಲಿಕೆ ಆಯುಕ್ತರಂತೂ ನಿದ್ರೆ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಾರೆ, ಒಂದಾದ್ರೂ ಕೆಲಸ ಮಾಡಿದಾರ? ಅಕ್ರಮ ಕಸಾಯಿಖಾನೆಗಳು ಎಷ್ಟಿದೆ ಅಂತ ಮಹಾನಗರ ಪಾಲಿಕೆ ಲೆಕ್ಕ ಇಲ್ಲ. ಅಲ್ಲಿರ್ತಕ್ಕಂಥ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಕೇಳ್ರಿ, ಇರುತ್ತೆ ಅವ್ರ ಹತ್ರ ಮಾಹಿತಿ. ನೀವು ಕೇಳಿಬಿಟ್ಟು ಮೀಟಿಂಗ್ ಕೇವಲ 5 ನಿಮಿಷ ಮೀಟಿಂಗ್ ಮಾಡ್ತೀರಾ, ಯಾಕಂದ್ರೆ ನಾವು ಒಂದು ಮನವಿ ಕೊಟ್ಟಿದ್ದೀವಿ ಅಂತ ಹೇಳಿ. ಮಹಾನಗರ ಪಾಲಿಕೆ ಆಯುಕ್ತರೇ, ನಿಮ್ಮ ಒಂದು ಜವಾಬ್ದಾರಿ ಇದೆ. ಸಂವಿಧಾನದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನದಲ್ಲಿ ತಿಳಿಸಲಾಗಿದೆ, 48 ವಿಧಿಯನ್ನು ಓದಿ ಗೋ ಸಾಗಾಣಿಕೆ, ಗೋಗಳನ್ನ ಹತ್ಯೆ ಮಾಡೋದು ನೀವು ನಿಷೇಧಿಸಬೇಕಂತ ಎಲ್ಲಾ ರಾಜ್ಯ ಸರ್ಕಾರಗಳಿಗೆ ತಿಳಿಸಲಾಗಿದೆ. ನೀವೇನ್ ಮಾಡ್ತಾ ಇದ್ದೀರಿ? ನಾವು ಮನವಿ ಕೊಟ್ಟಾಗೂ ಕೂಡ ನೀವು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಸೊ ಇವತ್ತು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಮತ್ತೆ ಬಜರಂಗದ ಕಾರ್ಯಕರ್ತರು ಜಿಲ್ಲಾಧಿಕಾರಿಗಳ ಮುತ್ತಿಗೆ ಹಾಕಕ್ಕೆ ನಾವು ಬಂದಿದ್ದೇವೆ. ನಮಗೆ ಮುತ್ತಿಗೆ ಹಾಕಕ್ಕೆ ಅವಕಾಶ ಮಾಡಿಕೊಡಿ. ಜಿಲ್ಲಾಧಿಕಾರಿಗಳ ಯಾವಾಗ ಬಂದಾದರೂ ನೀವು ಮೀಟಿಂಗ್ ಹೋಗ್ತಾರೆ. ಸೊ ನಮ್ಮ ಮನವಿ ಅವ್ರಿಗೆ ಮುಟ್ಟಿಲ್ಲ ಅಂತ ನಂದೊಂದಿದೆ. ಮಾನ್ಯ ಪೊಲೀಸ್ ಆಯುಕ್ತರು ಕೂಡ, ನಾವು ಪೊಲೀಸ್ ಹಿರಿಯ ಅಧಿಕಾರಿಗಳು ಈಗ ಚರ್ಚೆ ಮಾಡಿದಾಗ ನಾವು ಮಾಡಿದೇವ್ರಿ, ನಾಕಾಬಂದಿ ಹಾಕಿದೇವೆ ಅಂತೇಳಿ ಕಾಟಾಚಾರಕ್ಕೆ ನಾಕಾಬಂದಿ ಹಾಕಿದ್ದಾರೆ. ಒಂದು ಅಕ್ರಮ ಗೋ ಸಾಗಾಣಿಕೆ ವಾಹನ ತಡೆದಿಲ್ಲ, ನಮ್ಮ ಕಾರ್ಯಕರ್ತರೇ ತಡೆದಿದ್ದಾರೆ. ತಡ ಮೇಲೂ ಕೂಡ ನಮ್ಮ ಕಾರ್ಯಕರ್ತರಿಗೆ ಹಲ್ಲೆ ಆಗುತ್ತೆ, ಮತ್ತೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಹಲ್ಲೆ ಆಗುತ್ತೆ. ಆದ್ರೂ ಕೂಡ FIR ಮಾಡಕ್ಕೆ 2 ಗಂಟೆ ವೇಟ್ ಮಾಡ್ತಾರೆ. ನಮ್ಮ ಕಾರ್ಯಕರ್ತರು ರಸ್ತೆ ಬಂದ್ ಮಾಡಿದ್ಮೇಲೆ FIR ಮಾಡ್ತಾರೆ. ಆದ್ರೆ ಸುಳ್ಳು ಕೇಸ್ ಆಗಕ್ಕೆ, ಸುಳ್ಳು ಅಟ್ರಾಸಿಟಿ ಮಾಡಕ್ಕೆ 5 ನಿಮಿಷ ಅಟ್ರಾಸಿಟಿ ಆಗುತ್ತೆ, ಸುಳ್ಳು ಕೇಸ್ ನಮ್ಮ ಮೇಲೆ ಆಗುತ್ತೆ. ಇನ್ನು ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರ ಮೇಲೆ ಮತ್ತೆ ಹಿಂದೂ ಕಾರ್ಯಕರ್ತರ ಮೇಲೆ ಮತ್ತು ಬಿಜೆಪಿ ಕಾರ್ಯಕರ್ತರ ಮೇಲೆ ಇಮಿಡಿಯೇಟ್ಲಿ FIR ಆಗುತ್ತೆ. ಆದ್ರೆ ಇಲ್ಲಿಗಲಿಟಿ ನಡೆದಿದೆ, ಅಕ್ರಮ ಕಸಾಯಿಖಾನೆಗಳಿದ್ದಾವೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಅವರ ಮೇಲೆ ಒಂದು ದಿನನೂ ಕೂಡ ರೇಡ್ ನಮ್ಮ ಪೊಲೀಸ್ ಆಯುಕ್ತರಾಗಿರ್ಬೋದು, ಮಹಾನಗರ ಪಾಲಿಕೆ ಹೆಲ್ತ್ ಆಫೀಸರ್ ಆಗಿರ್ಬೋದು ಮಾಡಿಲ್ಲ. ನಾವು ಅವತ್ತು ಕೂಡ ಹೇಳಿದ್ದೇವೆ, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ರಸ್ತೆ ತಡೆದಿದ್ರು, ಆದ್ರೂ ಕೂಡ ಪೊಲೀಸರು ನಮ್ಗೆಲ್ರಿಗೂ ಮನವರಿಕೆ ಮಾಡಿ ನಾವೆಲ್ಲರೂ ಆಕ್ಷನ್ ತಗೋತೇವೆ, ಕೂಡ ಆಕ್ಷನ್ ತಗೋತೇವೆ ಅಂದ್ರು. ಆದ್ರೆ ಇಲ್ಲಿವರೆಗೂ ಆಕ್ಷನ್ ತಗೊಂಡಿಲ್ಲ. ಮಾನ್ಯ ಪೊಲೀಸ್ ಆಯುಕ್ತರಾಗಿರ್ಬೋದು, ಹಿರಿಯ ಅಧಿಕಾರಿಗಳು ನಮಗೆ ವರದಿ ಕೊಡಬೇಕು. ಈ 10 ದಿನದಲ್ಲಿ ಏನು ಅಕ್ರಮ ಗೋ ಸಾಗಾಣಿಕೆಯನ್ನು ತಡೆದಿದ್ದೇವೆ, ಎಷ್ಟು RC ಬುಕ್ ಏನು ವಾಹನದಲ್ಲಿ ಸಾಗಾಣಿಕೆ ಆಗುತ್ತೆ ಅಕ್ರಮವಾಗಿ, ಅವುಗಳನ್ನು ರದ್ದುಪಡಿಸಿದ್ದೇವೆ. RTO ಒಳಗೆ ಪಶು ಸಂಗೋಪನಾ ಇಲಾಖೆಯವರು ನಮಗೆ ಒಂದು ವರದಿ ಕೊಡಬೇಕು. ಯಾಕಂದ್ರೆ ಬರೀ ನಾವು ನಮ್ಮ ದೇಶದ ನಾಗರಿಕ अतराफ टीवी, हर बात सच के साथ। इस न्यूज को स्पॉन्सर किया है हिंदुस्तान में रियासत कर्नाटका के तारीखी शहर गुलबर्गा में सैयद बारे एजुकेशनल एंड चैरिटेबल ट्रस्ट एक फ़कीदुल मिसाल तालीमी कहकशां है, जिसके दामन में मुख्तलिफ दरख्शां सितारे मौजूद हैं, जो बरसों से जहालत की तारीखी में शबो रोज़ इल्म की रोशनी फैला रहे हैं। वो चमकते सितारे हैं नेक्स्ट जनरेशन PU साइंस कॉलेज, अल करीम कॉलेज ऑफ स्कूल ऑफ नर्सिंग, सैयद अबू बकर सिद्दीक सैयद बारे कॉलेज ऑफ नर्सिंग, KBS कासिम बी साहिबा कॉलेज ऑफ फार्मेसी एंड फिजियोथेरेपी। यहाँ जदीद आलात से लैस लेबोरेटरीज में आला तालीम याफ्ता फैकल्टी जामे तालीम फराहम करते हैं। यहाँ इल्मी और अमली तजुर्बे के साथ तलबा और तालिबात के रोशन मुस्तकबिल के लिए महारत फराहम की जाती है। सैयद बारे एजुकेशनल एंड चैरिटेबल ट्रस्ट तलबा के लिए इल्म हासिल करने का एक मियारी और महफूज इदारा है, जो नज़रिया और अमली तजुर्बे को मिलाकर हमारे तलबा को इनफरादी क़ुव्वत में कामयाबी के लिए ज़रूरी महारतें फराहम करता है।
तलबा और तालिबात की आमद और रफ्त के लिए यहाँ बसेस का बेहतरीन इंतज़ाम है। अपने बच्चों का मुस्तकबिल रोशन करने के लिए सैयद बारे एजुकेशनल एंड चैरिटेबल ट्रस्ट के स्कूल्स एंड कॉलेजेस में दाखिला करवाएं। नाजरीन, आज हमारे सामने तशरीफ फरमा है शहर गुलबर्गा की खदावर और हमागीर शख्सियत माहिर तालीम सैयद बारे एजुकेशनल एंड चैरिटेबल ट्रस्ट के चेयरमैन जनाब सैयद अब्दुल रहीम सैयद बारे। अस्सलाम वालेकुम वरहमतुल्लाहि वबरकातुहू। बिस्मिल्लाहिर्रहमानिर्रहीम। मैं सैयद अब्दुल रहीम सैयद बारे, चेयरमैन सैयद बारे एजुकेशनल एंड चैरिटेबल ट्रस्ट गुलबर्गा, बादशाहों और जिम्मेदार वालिदैन से मेरी आजीजाना गुजारिश है कि वो अपने बच्चों और बच्चियों को का दाखिला हमारे स्कूलों और कॉलेजों में करवा के उनका मुस्तकबिल रोशन करें। SAR फैंटेसी वाटर पार्क, सारे फैमिली का एंटरटेनमेंट, पिकनिक, हॉलिडे, वेकेशन, सबके लिए बेहतरीन वाटर पार्क। आप भी आइए, सबको लाइए। SAR फैंटेसी वाटर पार्क। Address: Birnakapom, near Gaushavali Dargah, KGF, Karnataka. Contact details: 9483444290, 9480107826.